ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಲ್ಲಿ ನಾವು ಸೆಕೆಂಡ್ ಪಿ ಯು ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಶನ್ ನಂಬರ್ 11ನಲ್ಲಿರುವಂತಹ ಪ್ಯಾಸಿವ್ ಫಾರ್ಮನ್ನು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಾನಿಲ್ಲಿ ಡೈರೆಕ್ಟಾಗಿ ನಿಮಗೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಇಲ್ಲೇ. ಸೊ ಹಾಗಾದರೆ ಚಿಪ್ಕೋ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ದ ಗರ್ವಾಲ್ ಹಿಮಾಲಯ. ಮೊದಲನೇ ಸಾಲಲ್ಲೇ ನಮಗೇನಪ್ಪ ಅಂದರೆ ಇಲ್ಲೊಂದು ಕ್ಲೂ ಸಿಗ್ತಾ ಇದೆ. ಅದು ಏನಂದರೆ ಟುಕ್ ಅನ್ನೋ ಒಂದು V2 ಫಾರ್ಮನ್ನು ಇಲ್ಲೇ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ V2 ಫಾರ್ಮನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ಪಾಸ್ಟ್ ಟೆನ್ಸಲ್ಲಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗೂ ಈ ಒಂದು ಪ್ಯಾರಾಗ್ರಾಫು ವಂದನಾ ಶಿವ ಅವರು ಬರೆದಿರುವಂತಹ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಈ ಒಂದು ಪ್ರೋಸಿಂದ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ನಾವು ವಾಸ್ ಅಂತ ಬರಿಬೇಕು, ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ನಾವು ವರ್ ಅಂತ ಬರಿಬೇಕು, ಬಿಕಾಸ್ ಇದು ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾದ್ರೆ ಇಲ್ಲಿ ಇಟ್ ಅಂತ ಇದೆ ಸಬ್ಜೆಕ್ಟು, ಸೊ ಹೀಗಾಗಿ ನಾವಿಲ್ಲೇ ವಾಸ್ ಅಂತ ಬರಿಬೇಕು. ಆ್ಯಂಡ್ ದೆನ್ ಅವರು ಬ್ರಾಕೆಟಲ್ಲಿ ನಮಗೆ V1 ಅನ್ನು ಕೊಟ್ಟಿರ್ತಾರೆ. ನಾವು ಪ್ಯಾಸಿವ್ ಫಾರ್ಮ್ ಆಗಿರೋದ್ರಿಂದ V3 ಫಾರ್ಮನ್ನು ಬರಿಬೇಕು. ಸಪೋರ್ಟ್ ಇದರ V3 ಫಾರ್ಮು ಸಪೋರ್ಟೆಡ್ ಆಗುತ್ತೆ. ಓಕೆನಾ? ಸೊ ಹೀಗಾಗಿ ನಾವಿಲ್ಲೇ ಸಪೋರ್ಟೆಡ್ ಅಂತ ಬರಿಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ಇಲ್ಲಿ ಎ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಡಿಫಾರೆಸ್ಟೇಷನ್ ಅಂದರೆ ಸಿಂಗ್ಯುಲರ್ ಆಗೋದ್ರಿಂದ ನಾವಿಲ್ಲಿ ಕೂಡ ವಾಸ್ ಅಂತ ಬರಿಬೇಕು. ಜೊತೆಗೆ V1 ಅಪೋಸ್ ಅಂತ ಕೊಟ್ಟಿದ್ದಾರೆ. V3 ಫಾರ್ಮ್ ಇದು ಅಪೋಸ್ಡ್ ಆಗುತ್ತೆ. ಸೊ ದಟ್ಸ್ ವೈ ನಾವಿಲ್ಲಿ ಅಪೋಸ್ಡ್ ಅಂತ ಬರಿಬೇಕು ಸ್ನೇಹಿತರೆ. ಓಕೆ. ಸೊ ಹಾಗಾದರೆ ಥರ್ಡ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ ಏನಿದೆ, ಮೆನಿ ಸಾಂಗ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮೆನಿ ಸಾಂಗ್ಸ್ ಇದು ಪ್ಲೂರಲ್ ಫಾರ್ಮ್. ಸೊ ಪ್ಲೂರಲ್ ಫಾರ್ಮ್ ಆಗೋದರಿಂದ ನಾವಿಲ್ಲೇ ವರ್ ಅಂತ ಬರಿಬೇಕು. ಜೊತೆಗೆ ಇಲ್ಲಿರುವಂಥ V1ನ V3 ಫಾರ್ಮನ್ನು ಬರಿಬೇಕು. ಕಾಂಪೋಸ್ ಅಂತ ಕೊಟ್ಟಿದ್ದಾರೆ. V3 ಫಾರ್ಮ್ ಏನಾಗುತ್ತೆ, ಕಾಂಪೋಸ್ಡ್. ಓಕೆನಾ? ಸೊ ಹಾಗಾದರೆ ಕ್ವಶನ್ ನಂಬರ್ 11ನಲ್ಲಿ ನಾವು ಇಟ್ ವಾಸ್ ಸಪೋರ್ಟೆಡ್ ಆ್ಯಂಡ್ ಡಿಫಾರೆಸ್ಟೇಷನ್ ವಾಸ್ ಅಪೋಸ್ಡ್ ಆ್ಯಂಡ್ ಮೆನಿ ಸಾಂಗ್ಸ್ ವರ್ ಕಾಂಪೋಸ್ಡ್. ಸೊ ಈ ರೀತಿಯಾಗಿ ನೀವೇನಾದರೂ ಬರೆದಿದ್ದೇ ಆಗಿದ್ದರೆ ಸೊ ನೀವು ಈಸಿಯಾಗಿ 3 ಮಾರ್ಕನ್ನು ಈ ಒಂದು ಗ್ರಾಮರ್ ಪಾಯಿಂಟಿಂದ ತೊಗೊತೀರಿ. ಓಕೆ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಸಾರಿ ಬಂದಿರತಕ್ಕಂಥ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನಿಮಗೆ ಗೌರ್ಮೆಂಟಿಂದ ಬಿಟ್ಟಿರ್ತಕ್ಕಂಥ 1, 2, 3 ಮಾಡಲ್ ಕ್ವಶನ್ ಪೇಪರ್ ಏನಿತ್ತಲ್ಲ, ಸೊ ಅದರಿಂದಲೇ ನಿಮಗೆ ಸಾಕಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿವೆ. ಸೊ ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಸಾಕಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿವೆ. ಅದೇ ರೀತಿ 2 ಮಾರ್ಕ್ ಕ್ವಶನ್ ಆಗಿರ್ಬೋದು, 3 ಮಾರ್ಕಿಂದು ಕ್ವಶನ್ ಆಗಿರ್ಬೋದು, ಸೊ 4 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲಿರುವಂಥ ಗ್ರಾಮರ್ ಕೂಡ ನಿಮಗೇನಪ್ಪ ಅಂದರೆ ಮಾಡಲಿಂದನೇ ಕೊಟ್ಟಿದ್ದಾರೆ. ಸೊ ಈ 12ನೇ ಕ್ವಶನ್ ಏನಿದೆಯಲ್ಲ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 3ಇಂದ ಇದು ಬಂದಿದೆ. ಸೊ ಹಾಗಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸೊ 2 ಮಾರ್ಕಿಗೆ ಇರುತ್ತೆ ಇದು ಗ್ರಾಮರು. ಸೊ ಹಾಗಾದರೆ ಸೈಕ್ಲಿಂಗ್ ಆ್ಯಸ್ ಡ್ಯಾಶ್ ಪುಡುಕೊಟ್ಟೆ. ಸೊ ಇಲ್ಲಿರುವಂಥ 3 ಎಕ್ಸ್ಪ್ರೆಷನ್ಸ್ಗಳಲ್ಲಿ ನಾವು ಸ್ವೆಪ್ಟ್ ಅಕ್ರಾಸ್ ಅನ್ನೋದನ್ನು ನಾವಿಲ್ಲಿ ತೊಗೋಬೇಕು. ಯಾಕಂದರೆ ಪುಡುಕೊಟ್ಟೆಯಲ್ಲಿ ಸೊ ಸೈಕ್ಲಿಂಗ್ ಅನ್ನೋದು ವಿಶಾಲವಾಗಿ ಹರಡಿತ್ತು ಅಂತ ಮೀನಿಂಗ್ ಇದು ಕೊಡುತ್ತೆ, ಸ್ವೆಪ್ಟ್ ಅಕ್ರಾಸ್. ಓಕೆನಾ? ಆ್ಯಂಡ್ ಅದೇ ರೀತಿಯಾಗಿ ಇಟ್ ವಾಸ್ ದ ಡ್ಯಾಶ್ ಆಫ್ ಶೀಲಾರಾಣಿ ಚುಂಕತ್ ಹೂ ವಾಸ್ ದ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಹಾಗಾದರೆ ಇಲ್ಲಿ ನಾವು ಬ್ರೈನ್ ಚೈಲ್ಡ್ ಅಂತ ಬರೀಬೇಕು. ಯಾಕಂತಂದರೆ ಇದು ಶೀಲಾರಾಣಿ ಚುಂಕತ್ ಅವರ ಒಂದು ಐಡಿಯಾ ಆಗಿತ್ತು ಅಥವಾ ಶೀಲಾರಾಣಿ ಚುಂಕತ್ ಅವರ ಒಂದು ಆವಿಷ್ಕಾರ ಆಗಿತ್ತು ಅಂತಂದು ಮೀನಿಂಗನ್ನು ಕೊಡುತ್ತೆ. ಯಾವುದು? ಬ್ರೈನ್ ಚೈಲ್ಡ್. ಓಕೆ. ಹಾಗಾದರೆ ಈ ಒಂದು ಗ್ರಾಮರ್ ಪಾಯಿಂಟಿಂದ ನೀವು 2 ಮಾರ್ಕನ್ನು ಈ ರೀತಿಯಾಗಿ ಬರೆದಿದ್ದೆ ಆದರೆ ಈಸಿಯಾಗಿ ನೀವು 2 ಮಾರ್ಕನ್ನು ಪಡ್ಕೊತೀರಿ. ಆ್ಯಂಡ್ ಅದೇ ರೀತಿಯಾಗಿ 13 ಕ್ವಶನಲ್ಲಿ ನೀವು ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಕಾಲಮ್ ಎ ವಿತ್ ದ ನೌನ್ಸ್ ನೌನ್ ಫ್ರೇಸಸ್ ಇನ್ ಕಾಲಮ್ ಬಿ ದೇ ರೆಫರ್ ಟು. 5 ಮಾರ್ಕಿಗೆ ಇರುವಂಥ ಇದೊಂದು ಗ್ರಾಮರ್ ಪಾಯಿಂಟು ಭಾಳ ಈಸಿಯಾಗಿದೆ. ಸೊ ಈ ಒಂದು ಗ್ರಾಮರ್ ಪಾಯಿಂಟು ಕೂಡ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಬಂದಿರುವಂಥದ್ದೇ ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ ಈ ಎ ಸೆಕ್ಷನಲ್ಲಿ ಇರುವಂಥ ಪ್ರೊನೌನ್ಸ್ಗಳು ಬಿ ಸೆಕ್ಷನಲ್ಲಿರುವಂಥ ನೌನ್ಗಳಿಗೆ ರೆಫರ್ ಮಾಡಲಾಗುತ್ತೆ. ಸೊ ಹಾಗಾದ್ರೆ ನಾನು ಇಲ್ಲಿ ಡೈರೆಕ್ಟಾಗಿ ನಿಮಗೆ ಆನ್ಸರನ್ನು ಬರಿತಾ ಹೋಗ್ತೀನಿ. ಸೊ ನಾನು ಮುಂಚಿನ ಒಂದು ಕ್ಲಾಸಲ್ಲಿ ಹೇಳಿದ ಹಾಗೆ 2 ನೇಮ್ಗಳನ್ನು ಕೊಟ್ಟಿರ್ತಾರೆ ಬಿ ಸೆಕ್ಷನಲ್ಲಿ, ಡಾಕ್ಟರ್ ಗೋಲ್ಡ್ ಸ್ಮಿತ್, ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್.
ಹಾಗಾದರೆ ಅಪಾಸ್ಟ್ರಫಿ ಎಸ್ ಯಾವುದಕ್ಕೆ ಇರೋದಿಲ್ಲ, ಅದು ಏನಾಗುತ್ತೆ, ಇ ಆಗುತ್ತೆ. ಹಾಗಾದರೆ ಇ ಅನ್ನೋದು ಡಾಕ್ಟರ್ ಗೋಲ್ಡ್ ಸ್ಮಿತನ್ನು ರೆಫರ್ ಮಾಡುತ್ತೆ. ಸೊ ಹೀಗಾಗಿ ಫಸ್ಟ್ ಒನ್ ಎ. ಆ್ಯಂಡ್ ದೆನ್ ಇಸ್ ಅಂತ ಏನಿದೆ ಅಲ್ಲ, ಅಪಾಸ್ಟ್ರಫಿ ಎಸ್ ಇರುವಂಥ ನೇಮ್ ಏನಾಗುತ್ತೆ, ಇಸ್ ಆಗುತ್ತೆ. ಸೊ ಹೀಗಾಗಿ ಬಿ ಯು. ಸೊ ಫಸ್ಟ್ ಒನ್ ಎ ಆ್ಯಂಡ್ ದೆನ್ ಇಸ್ಗೆ ಡಾಕ್ಟರ್ ಗೋಲ್ಡ್ ಸ್ಮಿತ್. ಓಕೆ. ಆ್ಯಂಡ್ ದೆನ್ ಥರ್ಡ್ ಒನ್ ಶಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಶಿ ಅಂತಂದರೆ ಪುವರ್ ವುಮನ್, ಪುವರ್ ವುಮನ್. ಆ್ಯಂಡ್ ದೆನ್ ಹೂ ಆ್ಯಂಡ್ ವಿಚ್ ಇವು ಎರಡೂ ಏನಪ್ಪ ಅಂತಂದರೆ ರಿಲೇಟಿವ್ ಪ್ರೊನೌನ್ಸ್ಗಳು. ಸೊ ಹೀಗಾಗಿ ಹೂ ಹಿಂದ್ಗಡೆ ಇರುವಂಥದ್ದೇ ಏನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ಅವರ ಹಸ್ಬೆಂಡ್ ಅಂತಿದೆ. ಸೊ ಅದೇನದು ಪುವರ್ ವುಮನ್ಸ್ ಹಸ್ಬೆಂಡ್, ಇದೇನಾಗುತ್ತೆ ಡಿ. ಆ್ಯಂಡ್ ವಿಚ್ ಅಂತ ಏನಿದೆಲ್ಲ, ಸೊ ಇದ್ರ ಹಿಂದ್ಗಡೆ ಇರುವಂಥದ್ದೇ ಎ ಸ್ಮಾಲ್ ಬಾಕ್ಸ್, ಇದೇನಾಗುತ್ತೆ ಆನ್ಸರ್ ಆಗಿರುತ್ತೆ. ಸೊ ಹೀಗಾಗಿ ವಿಚ್ ಅಂತಂದರೆ ಎ ಸ್ಮಾಲ್ ಬಾಕ್ಸ್, ಇದು ಇ. ಓಕೆನಾ. ಸೊ ಈ ರೀತಿಯಾಗಿ ಸ್ನೇಹಿತರೆ ಭಾಳ ಈಸಿಯಾಗಿರೋಂಥ ಇದೊಂದು ಗ್ರಾಮರ್ ಪಾಯಿಂಟು. ಸೊ ಈ ರೀತಿಯಾಗಿ ಯಾರು ನೀವು ಮ್ಯಾಚ್ ಮಾಡಿದಿರಿ ಅಂಥವ್ರು ಭಾಳ ಈಸಿಯಾಗಿ ನೀವೇನಪ್ಪ 5 ಮಾರ್ಕನ್ನು ಪಡ್ಕೊತೀರಿ. ಓಕೆ ಸ್ನೇಹಿತರೆ. ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಗ್ರಾಮರ್ ಪಾಯಿಂಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.